ಗಡಿ ಜಿಲ್ಲೆ ಬೀದರ್ನಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ದಾಳಿ, ಅಕ್ರಮ ಆಸ್ತಿ ಗಳಿಕೆ ಹಿನ್ನೆಲೆಯಲ್ಲಿ ಲೋಕ ಪೊಲೀಸರ ರೇಡ್. ಬೆಳ್ಳಂಬೆಳಗ್ಗೆ ರವೀಂದ್ರ ಕುಮಾರ್ ರೊಟ್ಟಿಗೆ ಲೋಕ ಶಾಕ್. ಬೀದರ್ ಜಿಲ್ಲಾ ತರಬೇತಿ ಕೇಂದ್ರದ ಸಹಾಯಕ ನಿರ್ದೇಶಕರಾದಂಥ ರವೀಂದ್ರ ಕುಮಾರ್ ರೊಟ್ಟಿಯವರ ಮನೆಯ ಮೇಲೆ ಬೀದರ್ ಹಾಗೂ ಬೆಂಗಳೂರು ಬೇಟರಾಯನಪುರ ನಿವಾಸ ಹಾಗೂ ಬೀದರ್ನ ನೌಬಾದ್ನಲ್ಲಿರುವ ಕಚೇರಿಯ ಮೇಲೆ ಏಕಾಏಕಿ ಲೋಕಾಯುಕ್ತರು ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಬೀದರ್ನ ಶ್ರೀನಗರ ಕಾಲೋನಿಯ ನಿವಾಸದ ಮೇಲೆ ದಾಳಿಯನ್ನು ನಡೆಸಿದ ಲೋಕಾಯುಕ್ತರು ದಾಖಲೆಯನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ರವೀಂದ್ರ ಕುಮಾರ್ ಅವರು ಇದಕ್ಕೂ ಮೊದಲು ಬೀದರ್ನ ಡಿಸಿ ಆಫೀಸ್ನಲ್ಲಿ ಶಿರಸ್ತೆದಾರ ಹಾಗೂ ಬಿಬಿಎಂಪಿಯಲ್ಲಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಇನ್ನು ಕೆಲವು ತಿಂಗಳ ಹಿಂದಷ್ಟೇ ಬೀದರ್ ಜಿಲ್ಲಾ ತರಬೇತಿ ಕೇಂದ್ರದ ಸಹಾಯಕ ನಿರ್ದೇಶಕ ಅಧಿಕಾರವನ್ನು ಸ್ವೀಕರಿಸಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಲೋಕಾಯುಕ್ತ ಡಿವೈಎಸ್ಪಿ ಹನುಮಂತರಾಯ್ ನೇತೃತ್ವದಲ್ಲಿ ಈ ದಾಳಿ ನಡೆದಿದೆ. ರೋಹನ್ ಮನೋಹರ್, C9 ಕನ್ನಡ, ಬೀದರ್. ಕಬ್ಬ ಮುಡ್ದೆ ಮಾಡೋದು ಅಡ್ಡಿ ಅಣ್ಣ ಮಾತ್ರ ಆಯ್ತು ಮುಗಿದ ಮಾಡ್ಕೊತಾನೆ ಬಂದು ಮಾಡೋದಿಲ್ಲ ನೀನು ಖುಷಿ ತಾನಿಲ್ಲ. ಅಂದ್ ದೊಡ್ಡಣ್ಣರ ನಾಶ ರೊಕ್ಕಂತ 5 ಮಂದಿ ದಾಳಿಗೆ ನೋಡ್ತಿದ್ದಿಲ್ಲ, 5 ಮಂದಿ ನಾಶ ರೊಕ್ಕಂತ ಪವನ್ ಏನು ದಾಳಿ ಮಾಡ್ಸಿನ ಹಾಗೆ ದಾಳಿ ಆಯ್ತಿಲ್ಲ. ಒಟ್ಟು ಕೇಳತನ ಚೆಲ್ಲ ಕಿವಿ ಕೊಟ್ಟು ಪವನ್ ಮಾತಾಡೋದಾಗೆ ದಾಳಿ